ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಪ್ರತಿ ಸೋಮವಾರ ನಾನು ನಿಮಗೆ ರೈಸ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೆ. ಆದರೆ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸ್ವೀಟ್ ರೆಸಿಪಿ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರೂ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಇವತ್ತು ಒಂದು ಹೆಲ್ತ್ ಟಿಪ್ಸ್ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ತಿಳ್ಕೊಂಡಿರೋ ಅಂಥದ್ದು. ನಾನು ಎಷ್ಟೊಂದು ಮೆಡಿಟೇಷನ್ಸು, ಯೋಗ, ಎಕ್ಸಸೈಸು ಎಲ್ಲನೂ ಕಲ್ತಿದ್ದೀನಿ. ಅದು ಗುರುಗಳ ಮುಖಾಂತರನೇ ಎಲ್ಲರೂ ಕಲಿಬೇಕು. ಗುರುಗಳು ಇಲ್ಲದೆ ನಾವೇ ಓನ್ ಎಕ್ಸ್ಪೆರಿಮೆಂಟ್ಗಳನ್ನ ಯಾವುದೂ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಹೆಲ್ತ್ಗೆ, ನಮ್ಮ ಮೈಂಡ್ಗೆ ಯಾವ ಮೆಡಿಟೇಷನ್ನು ಓಕೆ ಆಗುತ್ತೆ ಅದನ್ನು ಮಾತ್ರ ಅದರಲ್ಲಿ ನಾವು ಗುರುಗಳನ್ನ ಕೇಳಿಕೊಂಡು ನಾವು ಮಾಡೋದಕ್ಕೆ ಶುರು ಮಾಡಬೇಕು. ಎಲ್ಲ ಎಕ್ಸಸೈಸು ಮಾಡ್ತೀನಿ, ಎಲ್ಲ ಮೆಡಿಟೇಷನ್ನು ಮಾಡ್ತೀನಿ ಅಂತಂದರೆ ಅದು ನಮಗೆ ಓವರ್ಲೋಡ್ ಆಗಿ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಮ್ಮ ಹೆಲ್ತ್ಗೆ ಏನು ಬೇಕು ಅಂತ ನಮಗೆ ಗೊತ್ತಾಗುತ್ತೆ, ಇದು ಬೇಕು ಇದು ಬೇಡ ಅಂತ. ಅದನ್ನು ತಿಳ್ಕೊಂಡು ಯಾವಾಗಲೂ ನಾವೇ ನಮ್ಮ ಬಾಡಿನ ಸ್ಟಡಿ ಮಾಡಬೇಕು. ಅದನ್ನು ನಮ್ಮ ಗುರುಗಳಾಗಿರೋವಂಥವ್ರಿಗೆ ಹೇಳಿ ಅದಕ್ಕೆ ತಕ್ಕಂಗೆ ಎಕ್ಸಸೈಸ್ನ, ಮೆಡಿಟೇಷನ್ನ ಹೇಳಿಸ್ಕೋಬೇಕು. ಬನ್ನಿ ಇವತ್ತಿನ ರೆಸಿಪಿನ ಏನು ಅಂತ ನೋಡೋಣ. ಅರ್ಧ kg ಕ್ಯಾರೆಟ್ನ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗ್ದು ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ಹಾಗೆ ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಕೂಗಿಸ್ಕೊಂಡಿಲ್ಲ, ಡೈರೆಕ್ಟ್ ಕ್ಯಾರೆಟ್ನೇ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ತುರಿಯೋದ್ರಿಂದ ನಿಮಗೆ ಬೇಗ ತುರ್ಕೋಬೋದು. ಇಲ್ಲ ಅಂದರೆ ಹಾಗೆ ನೀವು ತುರಿದ್ರೂ ಏನು ಪರವಾಗಿಲ್ಲ. ಇವಾಗ ಈ ಕ್ಯಾರೆಟ್ ಉಪಯೋಗಿಸ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 20 ಬಾದಾಮಿನ ಬಿಸಿನೀರಲ್ಲಿ ಒಂದು 20 ನಿಮಿಷ ನೆನೆಸಿಟ್ಟಿದ್ದೆ. ಅದು ಚೆನ್ನಾಗಿ ನೆನೆದ ಮೇಲೆ ಸಿಪ್ಪೆ ತೆಗ್ದು ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಇವಾಗ ಇದನ್ನು ನುಣ್ಣದಾಗಿ ರುಬ್ಕೊಳ್ತೀನಿ. ನಿಮ್ಮ ಬಾದಾಮಿ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಪೌಡರ್ ಮಾಡಿಕೊಂಡು ಹಾಲು ಹಾಕೊಂಡು ರುಬ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಈ ಹದದಲ್ಲಿ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಕ್ಯಾರೆಟ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಬಾಂಡೆ ತೊಗೊಂಡಿದ್ದೀನಿ. ಅದರೊಳಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಲಿ. ತುರ್ದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ನಾನು ಹೇಳಿರೋವಂಥ ಟಿಪ್ನ ಫಾಲೋ ಮಾಡಿ ತುಂಬ ಬೇಗ ಈಸಿಯಾಗಿ ನೀವು ಕ್ಯಾರೆಟ್ ಹಲ್ವಾಕ್ಕೆ ಕ್ಯಾರೆಟ್ನ ತುರಿಬೋದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ತೀನಿ. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ಒಂದು 1/4 ಟೀ ಸ್ಪೂನ್ಗೂ ಒಂಚೂರು ಕಮ್ಮಿ ಉಪ್ಪು ಹಾಕೋದ್ರಿಂದ ಸ್ವೀಟ್ಗಳಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಂಗಂದ್ರೆ ಜಾಸ್ತಿ ಎಲ್ಲ ಒಂಚೂರು ಒಂದು 2 ಪಿಂಚ್ ಅಷ್ಟೇ. ಇಷ್ಟಕ್ಕೆ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಯಾರೆಟು ಮೊದಲೇ ನಾನು ತುರಿಯೋದಕ್ಕಿಂತ ಮುಂಚೆನೇ ಒಂಚೂರು ಸ್ಟೀಮ್ ಮಾಡ್ಕೊಂಡಿದ್ದೆ. ಇವಾಗ ಲೋ ಫ್ಲೇಮ್ ಮಾಡಿ ಒಂದು 7 ರಿಂದ 8 ನಿಮಿಷ ಈ ಕ್ಯಾರೆಟ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸಾಫ್ಟಾಗಿದೆ. ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ. ಈ ದೋಸೆ ಹಲ್ಲೆಯಲ್ಲಿ ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಧ್ಯ ಒಂದು 2 ರಿಂದ 3 ಬಾರಿ ಮಿಕ್ಸ್ ಮಾಡಿದ್ದೆ. ಹಾಗೆ ಬಿಟ್ಬಿಡ್ಬೇಡಿ, ಮಧ್ಯ ಮಿಕ್ಸ್ ಮಾಡ್ತಾ ಇರಿ ಲಿಡ್ ಕ್ಲೋಸ್ ಮಾಡಿದಾಗ. ಇವಾಗ ಇದಕ್ಕೆ ರುಬ್ಬಿರೋವಂಥ ಬಾದಾಮಿ ಹಾಕೊಳ್ತೀನಿ. ರುಬ್ಬಿರೋವಂಥ ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಚೂರು ಹಾಲು ಹಾಕ್ಕೊಳ್ತೀನಿ. ಜಾಸ್ತಿ ಏನು ಹಾಲು ಹಾಕಕ್ಕೆ ಹೋಗ್ಬೇಡಿ. ಫಸ್ಟ್ ಬಾದಾಮಿ ಹಾಕ್ಕೊಂಡು ಲೈಟಾಗಿ ಒಂಚೂರು ಫ್ರೈ ಮಾಡಿಬಿಡ್ತೀನಿ. ನಂತರ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಬಾದಾಮಿ ಎಲ್ಲ ಕ್ಯಾರೆಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಬಾದಾಮಿ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ಅರ್ಧ ಲೀಟ್ರು ಗಟ್ಟಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಕೆನೆ ಬೆರೀತಾ ಹಾಲು ಅಂತಾರಲ್ಲ ಆ ಥರ ರೆಡ್ ಕಲರ್ ಪ್ಯಾಕೆಟ್ ನಂದಿನಿ ಮಿಲ್ಕ್ನೇ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೈ ಫ್ಲೇಮ್ ಮಾಡ್ತೀನಿ. ಇದು ಕುದಿ ಬರಲಿ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ನಾನು ಮೀಡಿಯಮ್ ಫ್ಲೇಮ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಈ ಹಾಲಲ್ಲೇ ಈ ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ಹಾಲು ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಹಾಲೆಲ್ಲ ಹಿಂಗಿದೆ. ಒಂದು 90% ಅಷ್ಟು ಹಾಲು ಕಮ್ಮಿ ಆಗಿದೆ. ಒಂದು ಸ್ವಲ್ಪ ಇದೆ ಅಷ್ಟೇ. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈ ಗಟ್ಟಿ ತುಪ್ಪ ಹಾಕ್ತಾ ಇದ್ದೀನಿ. ಕರಗಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟಾಗುತ್ತೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
250 ml ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನಾನು ಎಷ್ಟು ಕ್ಯಾರೆಟ್ ತೊಗೊಂಡಿರ್ತೀನಿ ಅದರಲ್ಲಿ 1/4 ಭಾಗದಷ್ಟು ಸಕ್ಕರೆ ಮೊದಲು ಹಾಕೊಳ್ಳಿ. ಸ್ವೀಟ್ ನೋಡಿ ಬೇಕಿದ್ರೆ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕೋಬೋದು. ಇವಾಗ ಇದು ಎಲ್ಲ ಕರಗಲಿ, ಸಕ್ಕರೆ ಎಲ್ಲ ಚೆನ್ನಾಗಿ. ಸಕ್ಕರೆ ಹಾಕೊಳ್ತಿದ್ದ ಹಾಗೆ ಸಕ್ಕರೆ ಕರಗ್ತಿದ್ದ ಹಾಗೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ, ಪುನಃ ತೆಳು ಆಗೋಗ್ಬಿಡುತ್ತೆ. ಇವಾಗ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಟು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಹಿಂಗಂದ್ರೆ ತಳ ಬಿಟ್ಟು ಬರಬೇಕು, ಅಲ್ಲಿವರೆಗೂ ನೀವು ಈ ಹಲ್ವಾ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಕುದಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಜೊತೆಯಲ್ಲೇ ಬಾದಾಮಿ, ಗೋಡಂಬಿ, ಪಿಸ್ತಾ ನಿಮ್ಮ ಹತ್ರ ಯಾವುದಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತೆಳುವಾಗಿ ಈ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಜಸ್ಟ್ 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕೆದಕೊಂಬಿಡೋಣ. ಇದು ಇಡ್ತಾ ಇನ್ನೂ ಗಟ್ಟಿ ಆಗುತ್ತೆ, ಟೈಟ್ ಆಗುತ್ತೆ. ಈ ಹದ ಇದ್ದರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ 1-2 ನಿಮಿಷ ಎಲ್ಲ ಬಾಡಿಸ್ಕೊಂಡಿದ್ದೀನಿ. ನೋಡಿ ಈ ಹದ ಇರಲಿ. ಇದು ತಣ್ಣಗಾಗ್ತಾ ಟೈಟ್ ಆಗ್ತಾ ಬರುತ್ತೆ. ನಿಮ್ಗೆ ಒಳ್ಳೆ ಕಲರ್ ಇರಬೇಕು ಕ್ಯಾರೆಟ್ ಹಲ್ವಾ ಅಂತ ಅಂದರೆ ರೆಡ್ ಕಲರ್ ಕ್ಯಾರೆಟ್ ಬರುತ್ತೆ. ಆ ಕ್ಯಾರೆಟ್ನ ಯೂಸ್ ಮಾಡ್ಕೊಳ್ಳಿ, ಅವಾಗಂತೂ ಒಳ್ಳೆ ಕಲರ್ ಬರುತ್ತೆ. ಬೇಕಿದ್ರೆ ನೀವು 2-3 ಕೇಸರಿ ದಳಗಳನ್ನ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಯೂಸ್ ಮಾಡಿಲ್ಲ. ಇಲ್ಲ ಅಂದರೆ ಕೇಸರಿ ಕಲರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ. ಇವಾಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಸರ್ವ್ ಮಾಡೋದಕ್ಕೆ ಕ್ಯಾರೆಟ್ ಹಲ್ವಾ ರೆಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕ್ಯಾರೆಟ್ ಹಲ್ವಾ ಮಾಡ್ಬೋದು ಅಂತ. ಕಳೆದ ವಿಡಿಯೋಗಳಲ್ಲಿ ನಾನು ಎಷ್ಟೊಂದು ವೆರೈಟಿ ಕ್ಯಾರೆಟ್ ಹಲ್ವಾಗಳನ್ನ ಮಾಡೋದು ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು, ಜೊತೆಗೆ ಕೋವಾ ಉಪಯೋಗಿಸ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ. ಇವತ್ತಂತೂ ಇನ್ನೂ ಟೇಸ್ಟಿಯಾಗಿರೋ ಅಂಥ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಬರೀ ಹಾಲಲ್ಲೇ ಬೇಯಿಸಿ ಕ್ಯಾರೆಟ್ ಹಲ್ವಾ ಮಾಡೋ ಅಂಥದ್ದು. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಸುದರ್ಶನ್ ಅವ್ರ ಬರ್ತಡೇ, ಅದಕ್ಕೋಸ್ಕರ ಈ ಕ್ಯಾರೆಟ್ ಹಲ್ವಾನ ನಾನು ಮಾಡ್ತಾ ಇದ್ದೀನಿ. ನೀವು ಎಲ್ಲ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.